ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಪಂಚಮಸಾಲಿ ಲಿಂಗಾಯತ ಹೋರಾಟಗಾರ ಮೇಲೆ ಲಾಠಿ ಚಾರ್ಜ್ ನಡೆಸಿದ್ದನ್ನು ಖಂಡಿಸಿ ರಾಜ್ಯ ಬಿಜೆಪಿ ವತಿಯಿಂದ ಇಂದು ಬೆಳಗಾವಿ ಸುವರ್ಣಸೌಧದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಶಿರವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಆರಂಭವಾದ ಪ್ರತಿಭಟನೆ ಸಂದರ್ಭದಲ್ಲಿ ರಾಜ್ಯದ ಮಾಜಿ ಸಚಿವರು, ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಉಪಸ್ಥಿತರಿದ್ದರು. ಮೀಸಲಾತಿ ನೀಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಪ್ರಾಣ ಕೊಟ್ಟೆವು ಮೀಸಲಾತಿ ಬಿಡುವು, ಹೋರಾಟಗಾರ ಮೇಲೆ ಹಲ್ಲೆ ನಡೆಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಇವೇ ಮೊದಲಾದ ಬಿತ್ತಿ ಪತ್ರವನ್ನು ಹಿಡಿದಿದ್ದ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಸರ್ಕಾರದ ಧೋರಣೆ ಖಂಡಿಸಿ ವಿವಿಧ ಘೋಷಣೆಗಳನ್ನು ಕೂಗಿದರು. ಸರ್ವಾಧಿಕಾರಿ ಸಿದ್ದರಾಮಯ್ಯ ಅವರಿಗೆ ಸರ್ವಾಧಿಕಾರಿ ದರ್ಪ ದೌರ್ಜನ್ಯ ಮಾಡ್ತಾ ಇರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಲಿಂಗಾಯತರನ್ನ ಹತ್ತಿಕ್ಕತಕ್ಕಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಲಾಠಿ ಏಟನ್ನ ನೀಡಿರ್ತಕ್ಕಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಲ್ಪಸಂಖ್ಯಾತರಿಗೆ ಕೋಟಿ ಕೋಟಿ, ಲಿಂಗಾಯತರಿಗೆ ಲಾಠಿ ಏಟು ಸರ್ಕಾರದ ಸರ್ವಾಧಿಕಾರಿ ನಾಡಿದಂತ ನಾಡಿದು ಇಲ್ಲಿ ರಾಣಿ ಚೆನ್ನಮ್ಮನ ವಂಶಜರ ರಕ್ತವನ್ನು ನಿವಾರಿಸಿದ್ದೀರಿ. ರಾಣಿ ಚೆನ್ನಮ್ಮನ ಮತ್ತು ಅವರ ವಂಶಜರ ಸಮಾಜದ ಶಾಪ ನಿಮಗೆ ಕಾಡ್ತೈತೆ. ಆದಷ್ಟು ಬೇಗನೆ ಆ ಶಾಪ ಬಡ ಪ್ರಾಣಿಗಳ ರಕ್ತ ಇರೋದಲ್ಲ, ಅದು ನಿಮ್ಮ ಕುರ್ಚಿಯನ್ನು ಕೊಡಕ್ಕೆ ಬಂದ ನಿಮ್ಮ ಕುರ್ಚಿಯನ್ನು ಅಲ್ಲಾಡಿಸಿ ಕುರ್ಚಿಯಿಂದ ಕೆಡತೈತಿ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತೇನೆ. ಸ್ವಾಮಿಗಳನ್ನು ಬಂಧನ ಮಾಡಿದ್ದೀರಿ. ಸ್ವಾಮಿಗಳನ್ನು ಬಂಧನ ಮಾಡಿದ್ದಲ್ಲಿ ಇತಿಹಾಸದಲ್ಲಿ ನಾವು ಎಲ್ಲಿ ನೋಡಿಲ್ಲ. ಕೂಡಲೇ ಸ್ವಾಮಿಗಳಲ್ಲಿ ಕ್ಷಮಾಪಣೆ ಕೇಳಬೇಕು. ನಮಗೆ 2A ಅಥವಾ 2D ಮೀಸಲಾತಿಯನ್ನು ಕೊಡಬೇಕು. ಕರ್ಕೊಂಡೋಗಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಕಿಡ್ನಾಪ್ ಮಾಡಿ ಎಲ್ಲಿಟ್ಟಿದ್ದೀರಿ ಹೇಳಿ ಅವರನ್ನ. ಇವತ್ತು ನಮ್ಮ ಮುಂದೆ ತಂದು ಬಿಡಬೇಕು ನೀವು ಅವರನ್ನ. ಎಲ್ಲೋದ್ರು ಗಾಯಾಳುಗಳು. ಪರಿಸ್ಥಿತಿ ಈ ರೀತಿಯೇ ಹೋದ್ರೆ ಇದು ಸರಿಯಾದ ರೀತಿ ಅಲ್ಲ. ಮುಖಂಡರುಗಳು ನಾವೆಲ್ಲರೂ ಸೇರಿ ನಿಮಗೆ ಪಾಠ ಕಲಿಸಬೇಕಾಗ್ತದೆ. ಈ ರೀತಿ ಧರ್ಮಗಳ ಮಧ್ಯದಲ್ಲಿ ವಿಷಬೀಜ ಬಿತ್ತಕ್ಕಂಥದ್ದು, ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಕ್ಕಂಥದ್ದು ನಿಮ್ಮ ದಿನನಿತ್ಯದ ಕರ್ಮಕಾಂಡಗಳನ್ನ ನಾವು ಹೊರಗಡೆ ಒಂದೊಂದಾಗಿ ತರಬೇಕಾಗ್ತದೆ. ಯಾರು ಇವತ್ತು ಟ್ವೀಟ್ ಮಾಡಿದ್ದೀರಿ ನೋಡಿದ್ವಿ ನಾವು ಕೂಡ. ಈ ಹಿಂದುಳಿದ ವರ್ಗಗಳನ್ನ ಎತ್ತಿಕಟ್ಟಿರ್ತಕ್ಕಂಥವ್ರು ಯಾರು? ಇವತ್ತು ವೀರಶೈವರಿಗೆ ನೀವು ಮೀಸಲಾತಿ ಕೊಟ್ರೆ ಯಾರಿಗೆ ಅನ್ಯಾಯ ಆಗೋದು ಯಾರಿಗಿದೆ? ಯಾರಿಗೆ ತೊಂದರೆ ಆಗೋದು ಯಾರಿಗೆ? ಆದ್ರೆ ನೀವು ಮಾಡ್ತಿರ್ತಕ್ಕಂಥ ಅಲ್ವ ಎಷ್ಟು ಸರಿ? ಯಾವ ರೀತಿ ಇದು? ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಒಂದು ಯೋಗ್ಯರ ಅಂತಕ್ಕಂಥ ಪ್ರಶ್ನೆಯನ್ನ ಮುಖಂಡರುಗಳು ಮಾಡಬೇಕಾಗ್ತದೆ. ಇದನ್ನ ಹೀಗೆ ಮುಂದುವರೆದ್ರೆ ನಾವು ಉಗ್ರ ಹೋರಾಟವನ್ನ ಮಾಡಬೇಕಾಗ್ತದೆ. ಏನು ಕೇಸುಗಳನ್ನ ನಿನ್ನೆ ಹಾಕಿದ್ದೀರಿ ಅವ್ರ ಮೇಲೆ ಎಲ್ಲ ವಾಪಸ್ ತೆಗೀರಿ. ಎಲ್ಲಿ ಆ ಗಾಯಾಳುಗಳನ್ನ ಮುಚ್ಚಿಟ್ಟಿದ್ದೀರಿ ಹೊರಗಡೆ ತನ್ರಿ. ಇಲ್ಲ ಅಂತಂದ್ರೆ ನಿಮ್ಮ ಚರಿತ್ರೆಗಳು ದಿನದಂತೆ ಹೊರಗಡೆ ಬರ್ತವೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.